ಜನ ಅಮಾಯಕರನ್ನ ಬಲಿ ಪಡೆದ ಕಾಂಗ್ರೆಸ್ ಸರ್ಕಾರಕ್ಕೆ बोलो भारत माता की जय, बोलो भारत माता की जय। धिक्कारो धिक्कारो कांग्रेस सरकार के धिक्कारो ज्योतिलाल उप मुख्यमंत्री धिक्कारो 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 अयो 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 अन्याय अन्याय अयो 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 अन्याय अन्याय अयो अयो अन्याय अन्याय ಧಿಕ್ಕಾರ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜೀನಾಮೆ ಕೊಡಲೇಬೇಕು ಅಸಮರ್ಥ ಗೃಹ ಮಂತ್ರಿಗೆ ಧಿಕ್ಕಾರ ಧಿಕ್ಕಾರ ಆಕಸ್ಮಿಕ ಗೃಹ ಮಂತ್ರಿಗೆ ಧಿಕ್ಕಾರ ಧಿಕ್ಕಾರ ಅಸಮರ್ಥ ಗೃಹ ಮಂತ್ರಿಗೆ ಧಿಕ್ಕಾರ ಧಿಕ್ಕಾರ ಉಪ ಮುಖ್ಯಮಂತ್ರಿ ನಿನ್ನೆ ಕರ್ನಾಟಕನಲ್ಲಿ ಏನು 11 ಜನದ ಸಾವು ಏನಾಗಿದೆಯಲ್ಲ ಅದನ್ನು ಚಿಕ್ಕ ಚಿಕ್ಕ ಮಕ್ಕಳು ಇದು ಆಯುಷ್ಯ ನೋಡಬೇಕಂತ ಅಂಥ ಮಕ್ಕಳದ ಸಾವು ಆಗಿದೆ. ಅದರ ಕಾರಣ ಅಂದ್ರೆ ಸಿದ್ದರಾಮಯ್ಯ ಗೌರ್ಮೆಂಟ್. ಯಾಕಂದ್ರೆ ಪರ್ಮಿಷನ್ ಇರಲಾರ್ದ ಮತ್ತು ಇಂಟೆಲಿಜೆನ್ಸ್ ಬ್ಯೂರೋನು ಹೇಳಿದರು ಇದು ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ ಅಂತ, ಅಂದ್ರೆ ಮಾಡಬಾರ್ದಂತ, ಯಾಕಂದ್ರೆ ಇಷ್ಟು ಬೇಗ ವ್ಯವಸ್ಥೆ ಆಗ್ಲಿಕ್ಕೆ ಇಲ್ಲ ಅಂತ. ಆದ್ರೆ ಸಿದ್ದರಾಮಯ್ಯ ಅವರು ಹಾಗೂ ಇದು IPL ಏನು ಆಯೋಜಕರಿದ್ದಾರಲ್ಲ ಅವರು ಎಲ್ಲ ಕಾರ್ಯಕ್ರಮ ಮಾಡಿ ಜನರಿಗೆ ಒಂದು ಸಾವಿಗೆ ನುಗ್ಗಿದ್ದಾರಂತ ನಾ ಭಾವಿಸ್ತೀನಿ. ಯಾಕಂದ್ರೆ ಇನ್ನೊಂದಿದೆ, ನೋಡ್ರಿ ನೀವು ಅವ್ರ ತಂದೆ ತಾಯಿಯವ್ರದ್ದು ಭಾವನೆ ಹೇಗಾಗಿದೆ ಅಂತ. ಯಾಕಂದ್ರೆ ಅವ್ರಿಗೆ ಹಲವಾರು ಜನರಿಗೆ ಗೊತ್ತೇ ಇರಲಿಲ್ಲ ಅವ್ರ ಮಕ್ಕಳು ಹೋಗಿದಾರಂತ. ಆದ್ರೆ ಸಾವು ನೋಡ್ಬೇಕಂದ್ರೆ ಯಾವ ಪರಿಸ್ಥಿತಿನಲ್ಲಿ ಅಂದ್ರೆ ಸರ್ಕಾರ ಸಂಪೂರ್ಣತ ವಿಫಲ ಆಗಿದೆ. ಯಾಕಂದ್ರೆ ಇಷ್ಟು IPL ಒಂದೇನು ಹೇಳ್ತೀನಿ ಗೊತ್ತಿದೆ, ಸಣ್ಣ ಅಧಿಕಾರಿಗೂ ಇವರು ಬಲಿ ಮಾಡ್ತಾ ಇದ್ದಾರೆ. ಯಾಕೆ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿ ಎಲ್ಲರಿಗೂ ಆಹ್ವಾನ ಮಾಡಿದ್ದಾರೆ ತಾವು ಬರಬೇಕಂತ. ಸೊ ಅವರು ಹೊಣೆ ತಗೋಬೇಕು ಮತ್ತು ಅವರ ರಾಜೀನಾಮೆ, ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೊಡಬೇಕು. ಸಣ್ಣ ಅಧಿಕಾರಿಗೆ ಬಲಿ ಮಾಡಬಾರದಂತ ನಾ ಅಂತ ಭಾವಿಸ್ತೀನಿ. ಸರ್ಕಾರದ ಈ ಅಸಮರ್ಥತೆ ಬಗ್ಗೆ ನಾವೆಲ್ಲ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೇವೆ. ನಮಗೇನೆ ನಾಚಿಕೆ ಆಗ್ತಾ ಇದೆ. ಮೇಲಿಂದ ಮೇಲೆ ಈ 3 ಜನ ವ್ಯಕ್ತಿಗಳ ಬಗ್ಗೆ ನಾವು ಅವರ ಅಸಮರ್ಥತೆಯ ಬಗ್ಗೆ ಬಂದು ಮಾತನಾಡೋದಕ್ಕೆ ಅತ್ಯಂತ ಚರ್ಮ ದಿಪ್ಪ ಆಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಅದರ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಅಸಮರ್ಥ ಗೃಹ ಮಂತ್ರಿಗಳು ಮೊನ್ನೆ ನಡೆದಿರ್ತಕ್ಕಂಥ ಆ ಘಟನೆಯಲ್ಲಿ ಸರಿಯಾದ ಯೋಜನೆಯನ್ನು ಮಾಡದೇನೆ, ಆ ಯೋಜನೆ ರೀತಿಯಾಗಿ ನಡೆದುಕೊಳ್ಳದೇನೆ ಈ ರೀತಿ 11 ಜನರ ಸಾವಿಗೆ ಕಾರಣರಾಗಿರ್ತಕ್ಕಂಥ ಇನ್ನೇನು ಕೆಲವೇ 11 ಜನರ ಸಾವಿಗೆ ಕಾರಣರಾಗಿರ್ತಕ್ಕಂಥ ಈ ಒಂದು ಸರ್ಕಾರ ಇವತ್ತು ನೈತಿಕತೆಯನ್ನು ಕಳ್ಕೊಂಡಿದೆ. ಅದರ ಜೊತೆಗೆ ಸರ್ಕಾರ ಇವತ್ತಿಗೂ ಅದರ ಬಗ್ಗೆ ಕ್ಷಮೆ ಕೂಡ ಕೇಳಿಲ್ಲ. ಇಂಥ ಸಂದರ್ಭದಲ್ಲಿ ತಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೋ ಕೊಡುವಂಥ ಕೆಲಸವನ್ನು ಮಾಡ್ತಾ ಇವತ್ತು ಪೊಲೀಸ್ ಅಧಿಕಾರಿಗಳ ಮೇಲೆ ತನ್ನ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಿದಂಥ ಈ ಕರ್ನಾಟಕ ಸರ್ಕಾರ, ಈ 3 ಜನ ಇವತ್ತು ಅಧಿಕಾರದಲ್ಲಿ ಇರಲು ಯೋಗ್ಯರಲ್ಲ. ಭಾರತೀಯ ಜನತಾ ಪಾರ್ಟಿ ಇದನ್ನು ಖಂಡಿಸ್ತೇವೆ. ಅಲ್ಲಿ ಆಗಿರ್ತಕ್ಕಂಥ ಸಾವು ನೋವುಗಳಿಗೆ ಇವತ್ತು ಹೊಣೆಯಾರು. ನಾವು ಹಣದಿಂದ ಅವರನ್ನು ಸಂತೃಪ್ತಿ ಪಡಿಸಬಹುದು, ಆದರೆ ಆ ಮನೆಗಳಲ್ಲಿರ್ತಕ್ಕಂಥ ಜೀವಗಳನ್ನು ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು, ಒಬ್ಬೊಬ್ಬರೇ ಮಕ್ಕಳು ಇರ್ತಕ್ಕಂಥ ನಾವು ಆ ರೋದನವನ್ನು ಕೇಳಿದ್ದೇವೆ ಮೊನ್ನೆ ದಿವಸ. ಇದು ಭಾಳ ಒಂದು ಅತ್ಯಂತ ಪೈಶಾಚಿಕ ಕೃತ್ಯ. ಈ ರಾಜ್ಯ ಸರ್ಕಾರ ಯಾವುದೇ ಯೋಜನೆಗಳಿಲ್ಲದೆ ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ, ಅದು ಏನೋ ಒಂದು ಯಾವುದೋ ಪಾಕಿಸ್ತಾನದ ಜೊತೆ ಯುದ್ಧ ಗೆದ್ದು ಬಂದ ರೀತಿಯಲ್ಲಿ ಯಾವುದೋ ಒಂದು ಕಂಪನಿ ಮತ್ತು ಯಾವುದೋ ಒಂದು ಫ್ರಾಂಚೈಸಿ ಗೆದ್ದು ಬಂದಿರತಕ್ಕಂಥ ಆ ತಂಡದ ಒಂದು ಕ್ರೆಡಿಟನ್ನು ತೆಗೆದುಕೊಳ್ಳೋದು ಸರಿ. ಕರ್ನಾಟಕ ಸರ್ಕಾರ ತಾ ಮುಂದು ನಾ ಮುಂದೆ ಅಂತ ತಿಳ್ಕೊಂಡು ತಮ್ಮ ಕುಟುಂಬದ ಎಲ್ಲ ಸದಸ್ಯರನ್ನೇ ಅವತ್ತು ವೇದಿಕೆಯ ಮೇಲೆ ತೆಗೆದುಕೊಂಡು ಹೋಗಿ ಆ ಆಟಗಾರರ ಜೊತೆಗೆ ಪರಿಚಯ ಮಾಡಿಕೊಳ್ಳುವಂಥ ಕಾರ್ಯಕ್ರಮದಲ್ಲಿ ಬೇರೆ ಜನರ 11 ಬಲಿಯನ್ನು ತೆಗೆದುಕೊಂಡಿರ್ತಕ್ಕಂಥ ಕರ್ನಾಟಕ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಧಿಕ್ಕಾರ ಹೇಳ್ತದೆ. ಈ ಕೂಡಲೇ ಅವರು ರಾಜೀನಾಮೆಯನ್ನು ಸಲ್ಲಿಸಬೇಕಂತ ವಿನಂತಿಯನ್ನು ಮಾಡ್ತಾರೆ. ನಿಶ್ಚಿತವಾಗಿಯೂ ಕೂಡ, ಯಾಕಂದರೆ ಯಾವುದೇ ಯೋಜನೆ ಇಲ್ಲದೇ ಒಂದು ಕರ್ನಾಟಕ ಸರ್ಕಾರ ಮುಂಜಾಗ್ರತೆ ಇಲ್ಲದೇ ಯಾವ ರೀತಿಯಾದ ತನ್ನ ಆಡಳಿತದ ವೈಫಲ್ಯಗಳನ್ನು ಜನರ ಮುಂದೆ ತೆರೆದಿಡ್ತಾ ಇದೆ. ಇದು ಜಗತ್ತಿಗೆ ಜಗಜ್ಜಾಹೀರಾಗಿದೆ. ಆದರೆ ಇದೊಂದು ವೈಫಲ್ಯವನ್ನು ಮುಚ್ಚಿಟ್ಟುಕೊಳ್ಳೋದಕ್ಕೋಸ್ಕರ ಇವತ್ತು ಸಿದ್ದರಾಮಯ್ಯವರು ಪ್ರಯತ್ನ ಪಡ್ತಾ ಇದ್ದಾರೆ.